ಯಡಿಯೂರಪ್ಪ ರಾಜೀನಾಮೆ ನೀಡಿದ್ದಾಯಿತು. ಆದರೆ ಮುಂದಿನ ಸಿಎಂ ಯಾರು? ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಬಿಜೆಪಿಯ ಎರಡು ಬಣಗಳ ನಡುವೆ ಸಿಎಂ ಸ್ಥಾನಕ್ಕಾಗಿ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ನಾ ಕೊಡೆ ನೀ ಬಿಡೆ ಹೀಗಂತ ಸಿಎಂ ಹಾಗೂ ವರಿಷ್ಠರ ನಡುವೆ ನಡೆಯುತ್ತಿದ್ದ ಸಮರ ಕೊನೆಗೂ ಅಂತ್ಯ ಕಂಡಿದೆ. ಸಿಎಂ ಕೊನೆಗೂ ರಾಜೀನಾಮೆ ನೀಡಿದ್ದಾರೆ. ಈಗ ಎಲ್ಲರ ಮುಂದಿರೋ ಪ್ರಶ್ನೆ, ರಾಜ್ಯದ ಮುಂದಿನ ಸಾರಥಿ ಯಾರು? ರೇಸ್ನಲ್ಲಿ ಪ್ರಮುಖವಾಗಿ ಡಿವಿ ಸದಾನಂದಗೌಡ, ಕೆಎಸ್ ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಹಾಗೂ ಅನಂತಕುಮಾರ್ ಪೈಪೋಟಿಯಲ್ಲಿದ್ದಾರೆ. ಅದರಲ್ಲೂ ಸದಾನಂದಗೌಡ ಹಾಗೂ ಜಗದೀಶ್ ಶೆಟ್ಟರ್ ನಡುವೆ ಭಾರೀ ಜಿದ್ದಾಜಿದ್ದಿ ಇದೆ. ಈಗಾಗಲೇ ಕಮಲ ಕವಲೊಡೆದಿದ್ದು ಸಿಎಂ ಬಣ ಸದಾನಂದಗೌಡರಿಗೆ ಜೈ ಅಂದ್ರೆ, ಈಶ್ವರಪ್ಪ ಬಣ ಶೆಟ್ಟರ್ ಪರ ನಿಂತಿದೆ. ಎರಡು ಬಣಗಳ ಪೈಪೋಟಿ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಒಂದೆಡೆ ವರಿಷ್ಠರ ಮೇಲೆ ಸದಾನಂದಗೌಡ ಬೆಂಬಲಿಗರ ಒತ್ತಡ ಹೆಚ್ಚುತ್ತಿದ್ರೆ, ಇನ್ನೊಂದೆಡೆ ಈಶ್ವರಪ್ಪ ಟೀಂ ಕೂಡ ಒತ್ತಡ ಹೇರ್ತಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಬಿಕ್ಕಟ್ಟು ಬಗೆಹರಿಸೋದು ಕಷ್ಟ ಅನ್ನೋದನ್ನ ಅರಿತ ರಾಜನಾಥ್ ಸಿಂಗ್ ಹಾಗೂ ಅರುಣ್ ಜೇಟ್ಲಿ ದಿಲ್ಲಿಗೆ ವಾಪಸ್ಸಾಗಿದ್ದಾರೆ. ಮತ್ತೆ ಆಗಸ್ಟ್ 3ರಂದು ಬೆಂಗಳೂರಿಗೆ ಬರಲಿರೋ ವರಿಷ್ಠರು ಅಂದು ನಡೆಯೋ ಶಾಸಕಾಂಗ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಪ್ರಕಟವಾಗಲಿದೆ ಅಂತ ತಿಳಿಸಿದ್ದಾರೆ. The new leader of Bharatiya Janata Party Legislative Party will be elected on 3rd August around 11 AM. ಒಟ್ಟಿನಲ್ಲಿ ಮಳೆ ನಿಂತರೂ ಹನಿ ನಿಂತಿಲ್ಲ ಅನ್ನೋ ಹಾಗೆ ಬಿಜೆಪಿಯ ಕಥೆ ಕವಲೊಡೆದ ನದಿಯಂತಾಗಿದ್ದು ದಿಕ್ಕಾಪಾಲಾಗಿ ಹರಿಯುತ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.